ಹಾಯ್ ಹಲೋ ನಾನು ಕುಟುಂಬ ಸಭ್ಯರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಾರ್ತ್ ಈಸ್ಟಲ್ಲಿ ಒಂದು ಪಾಪ್ಯುಲರ್ ಡೆಸ್ಟಿನೇಷನ್ ಆದ ಮೇಘಾಲಯಕ್ಕೆ ಬೆಂಗಳೂರಿನಿಂದ ಹೆಂಗೆ ಹೋಗೋದು ಅಂತ ಈ ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ. ಮೊದಲನೇದಾಗಿ ನೀವು ಬೆಂಗಳೂರಲ್ಲಿ ಎಲ್ಲೇ ಇದ್ದೂ SMVT ರೈಲ್ವೆ ಸ್ಟೇಷನ್ ಬೇಕಾಗುತ್ತೆ. ಎವ್ರಿ ವೆಡ್ನೆಸ್ಡೇ, ಥರ್ಸ್ಡೇ ಆ್ಯಂಡ್ ಫ್ರೈಡೇ ಬಂದ್ಬಿಟ್ಟು ಇಲ್ಲಿಂದ ಮೇಘಾಲಯ ಗುವಾಹಟಿಗೆ ಟ್ರೈನ್ ಇರುತ್ತೆ. ಬೆಂಗಳೂರಿಂದ ಗುವಾಹಟಿ ಅರೌಂಡ್ 2900 ಕಿಲೋಮೀಟರ್ಸ್ ಇದೆ. ಈಗ ಮೊದಲನೇದಾಗಿ ನಾವು SMVT ರೈಲ್ವೆ ಸ್ಟೇಷನ್ ಹತ್ರ ಹೋಗೋಣ. ನಾನು ರಿಸರ್ವೇಷನ್ ಮಾಡ್ಕೊಂಡಿಲ್ಲ, ಯಾಕಂದರೆ ಬೆಳಗ್ಗೆ ಪ್ಲ್ಯಾನ್ ಮಾಡಿ ಈವ್ನಿಂಗ್ ಹೋಗ್ತಾ ಇದ್ದೀನಿ ನಾನು. ಸೊ ನೀವು ರಿಸರ್ವೇಷನ್ ಮಾಡ್ಕೊಂಡ್ರೆ ಹೆಂಗಿರುತ್ತೆ, ಜನರಲಲ್ಲಿ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ಈ ವಿಡಿಯೋನಲ್ಲಿ ನೋಡ್ಸ್ಕೊತೀನಿ. ಬನ್ನಿ ಗೈಸ್ ಹೋಗೋಣ. ಸೊ ಗೈಸ್, ಆ್ಯಕ್ಚುಲಿ ನಾನು ನಿನ್ನೆ SMVT ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೆ. ಬಟ್ ಪ್ರಾಬ್ಲಮ್ ಏನಾಯಿತು ಅಂದರೆ ಟ್ರೈನ್ ಲಿಟ್ರಲಿ ಫುಲ್ಲಾಗಿತ್ತು, ನಿಂತ್ಕೊಳಕ್ಕೂ ಜಾಗ ಇರಲಿಲ್ಲ. ಟ್ರೈನ್ ಇದ್ದಿದ್ದು 11:40ಗೆ. ನಾನು 8 o'clockಗೆ ಬಂದರೆ ಕೂಡ ಸೀಟ್ಸ್ ಅವೈಲಬಲ್ ಇರಲಿಲ್ಲ. ಆಮೇಲೆ ಟಿಕೆಟ್ ಕೌಂಟರಲ್ಲಿ ಏನು ಹೇಳಿದ್ರು ಅಂದರೆ ನಾಳೆ ಬನ್ನಿ, ಒಂದು 4 o'clock ಹಂಗೆ ಬನ್ನಿ, ಆವಾಗ ಸೀಟ್ ಸಿಗುತ್ತೆ ಅಂತ ಹೇಳಿದ್ರು. ಈಗ 4 o'clock ಆಗ್ತಿದೆ. ಈಗ ರೈಲ್ವೆ ಸ್ಟೇಷನ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಸೊ ಬನ್ನಿ ನೋಡೋಣ, ಅಟ್ಲೀಸ್ಟ್ ಒಂದು ಸೀಟ್ ಆದರೂ ಸಿಗುತ್ತಾ ಇಲ್ವಾ ಅಂತ. ರಿಸರ್ವೇಷನ್ನೇ ಬೆಟರು, ಬಟ್ ರಿಸರ್ವೇಷನ್ ಮಾಡ್ಕೊಳಕ್ಕಾಗಲ್ಲ ಅಂದಾಗ ಬೇರೆ ಆಪ್ಷನ್ ಇಲ್ಲ, ಜನರಲಲ್ಲೇ ಹೋಗ್ಬೇಕಾಗತ್ತೆ. ರಿಸರ್ವೇಷನ್ ಮಾಡ್ಕೊಳ್ಬೇಕು ಅಂದರೆ 2-3 months ಅಡ್ವಾನ್ಸಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಆನ್ ಸ್ಪಾಟ್ ಎಲ್ಲ ಆಗಲ್ಲ, ನೀವು ಯಾವುದ್ರಲ್ಲಿ ಟ್ರೈ ಮಾಡಿದ್ರೇನೋ ಆಗಲ್ಲ. ಈಗ ನಾನು SMVT ರೈಲ್ವೆ ಸ್ಟೇಷನ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಗೈಸ್ ನೋಡೋಣ ಒಂದಾದ್ರೂ ಸೀಟ್ ಸಿಗುತ್ತಾ ಇಲ್ವಾ ಅಂತ. ಸೊ ಗೈಸ್ ಏನಾಯಿತು ಅಂದರೆ ಟಿಕೆಟ್ ಇಶ್ಯೂ ಮಾಡೋದು 7 o'clock ಆಗುತ್ತಂತೆ. ಸೊ ನಾನೇನು ಮಾಡಿದೆ ಅಂದರೆ ಪ್ಲ್ಯಾಟ್ಫಾರ್ಮ್ ಟಿಕೆಟ್ ತೊಗೊಂಡು ಇಲ್ಲಿ ಬಂದು ವೆಯ್ಟ್ ಮಾಡೋಣ ಅಂತ ಒಳಗಡೆಗೆ ಬಂದೆ. ಈಗ ಟ್ರೈನ್ ಬಂದು ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಬರುತ್ತೆ. ಸೊ ಟ್ರೈನ್ ಬರೋರ್ಗೂ ಇಲ್ಲೇ ವೆಯ್ಟ್ ಮಾಡಬೇಕು ಅನ್ಕೊತಾ ಇದ್ದೀನಿ. ಸೊ ಬೇಸಿಕಲಿ ಮೇಘಾಲಯಗೆ ಹೋದರೆ ಸೌತ್ ಇಂಡಿಯನಲ್ಲಿ ಸಿಗೋ ಬಿರಿಯಾನಿ ಸಿಗೋದು ನನಗಂತೂ ಡೌಟೇ. ಫುಡ್ ಕೂಡ ಅಷ್ಟೇ, ಹೆಂಗಿರುತ್ತೋ ನಂಗೆ ಲಿಟ್ರಲಿ ಗೊತ್ತಿಲ್ಲ. ಸೊ ನಾನು ನಾನ್ ವೆಜ್ ಲವರು, ಬಿರಿಯಾನಿ ಪಾರ್ಸಲ್ ಮಾಡ್ಕೊಂಡು ಬಂದಿದ್ದೀನಿ. ಯಾಕಂದರೆ ಅಲ್ಲಿ ಹೋಗಿದ್ರೆ ಊಟ ಸಿಗುತ್ತೋ ಇಲ್ವೋ ಅಂತ. ಫಸ್ಟು ಟ್ರೈನ್ ಬರೋರ್ಗು ಫಸ್ಟ್ ಊಟ ಮಾಡ್ಕೊಂಡು ಬಿಡ್ತೀನಿ. ಲಿಟ್ರಲಿ ಎಲ್ಲಿಗೆ ಹೋದ್ರೂ ಅಷ್ಟೇ, ಬೆಂಗಳೂರಲ್ಲಿ ಸಿಗೋ ಅಷ್ಟು ಟೇಸ್ಟಿ ಆದಂಥ ಬಿರಿಯಾನಿ ಆ್ಯಂಡ್ ವೆರೈಟಿ ಬಿರಿಯಾನಿ ಎಲ್ಲಿ ಸಿಗಲ್ಲ. ರೆಸ್ಟ್ ರೂಮ್ ಯೂಸ್ ಮಾಡೋಣ ಅಂತ ಹೋಗಿದ್ದೆ. ಇಟ್ಸ್ ಸೋ ಕ್ಲೀನ್. ಲಿಟ್ರಲಿ ಐ ಡಿಡೆಂಟ್ ಎಕ್ಸ್ಪೆಕ್ಟ್ ಸಚ್ ಅ ಗುಡ್ ಫೆಸಿಲಿಟಿ ಇನ್ SMVT ರೈಲ್ವೆ ಸ್ಟೇಷನ್. ನಾನು ಕ್ಲಿಪ್ಸ್ ಹಾಕ್ತೀನಿ ನೋಡಿ. ಲಿಟ್ರಲಿ ಒಂದು ಮಾಲ್ಗೆ ಹೋದರೆ ರೆಸ್ಟ್ ರೂಮ್ಸ್ ಹೆಂಗಿರುತ್ತೋ ಸಿಮಿಲರ್ ಆಗಿತ್ತು. ಆ್ಯಂಡ್ ವೆಯ್ಟಿಂಗ್ ರೂಮ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಗಾಯ್ಸ್, ಇವಾಗ ಜಸ್ಟು ಟಿಕೆಟ್ ಇಶ್ಯೂ ಮಾಡಿದ್ರು. ಪರ್ ಹೆಡ್ಗೆ 675 rupees ಆಗುತ್ತೆ, ವಿಚ್ ಇಸ್ ಕ್ವೈಟ್ ಓಕೆ, ಅಫೋರ್ಡಬಲ್ ಕೂಡ. ಬಟ್ ಏನಂದರೆ ಜನರಲಲ್ಲಿ ತುಂಬ ಕ್ರೌಡ್ ಇರುತ್ತೆ. 4 o'clockಗೆ ಬಂದಿದ್ದು, ಬಟ್ ಸ್ಟಿಲ್ 6:20 ಆದ್ರೂ ಇನ್ನೂ ಟ್ರೈನ್ ಬಂದಿಲ್ಲ, ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀರಿ. ಎಕ್ಸಾಕ್ಟ್ಲಿ ಒಂದು 7 o'clockಗೆ ಬರುತ್ತದೆ. ಬೆಟರ್ ನೀವು ಒಂದು 6:40ಗೆ ಬಂದರೆ ಸಾಕು ಅನ್ಕೊತೀನಿ. ನಿನ್ನೆ ಬಂದಾಗ ಕೆಲವೊಬ್ರು 4 o'clockಗೆ ಬಂದೇ ಸೀಟ್ ಸಿಗೋದು ಅಂತ ಹೇಳಿದ್ರು. ಆ ಥರ ಬಿದ್ದು ಬೇಗನೆ ಬಂದೆ. ಬಟ್ ಒಂದು 6:40 7 o'clockಗೆ ಬಂದರೆ ಸಾಕು. ಈಗ ಇನ್ನೂ ಒಂದು 40 minutes ವೆಯ್ಟ್ ಮಾಡಬೇಕು. ನೋಡೋಣ ಟ್ರೈನು ಯಾವಾಗ ಬರುತ್ತೆ, ಸೀಟ್ ಸಿಗುತ್ತಾ ಇಲ್ವಾ ಅಂತ. ಜನ ಎಲ್ಲ ಟ್ರೈನ್ಗೋಸ್ಕರ ಓಡ್ತಾ ಇದ್ದಾರೆ ಈಗ ಫುಲ್ಲು. They are rushing like hell and I don't know what to say. ಅವ್ರು ಓಪನೇ ಮಾಡಿಲ್ಲ, ಇವರೇ ದೂರಿ ಓಪನ್ ಮಾಡಿ ಈಗ ಟ್ರೈನ್ ಒಳಗಡೆಗೆ ಹತ್ತಿದ್ದಾರೆ. ಬನ್ನಿ ಹೋಗೋಣ ಗೈಸ್. ಲಿಟ್ರಲಿ ನೀವು ನೋಡ್ಬೋದು ಆ ವಿಡಿಯೋನಲ್ಲಿ ಜನ ಹೆಂಗ್ ರಶ್ ಮಾಡ್ತಾರೆ ಅಂತ. ಅರೌಂಡ್ 6:20ಗೆಲ್ಲ ಟ್ರೈನ್ ಬಂದ್ಬಿಡ್ತು, 6:20 6:30ಗೆಲ್ಲ ಟ್ರೈನ್ ಬಂದ್ಬಿಡ್ತು. ಪೀಪಲ್ ವರ್ ರಶಿಂಗ್ ಲೈಕ್ ಹೆಲ್. ನೋಡಿ ಇಲ್ಲಿ ಪೇಯಿಂಗ್ 300-400 ಫಾರ್ ಎಕ್ಸ್ಟ್ರಾ ರಿಸರ್ವೇಷನ್ ಇಲ್ಲಿ ಯಾರಿಗೂ ಪ್ರಾಬ್ಲಮ್ ಅಲ್ಲ. ಬಟ್ ಒಂದೇ ಪ್ರಾಬ್ಲಮ್ ಏನು ಅಂದರೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡೋದು. 2 months 3 months ಮುಂದೆ ನಾವು ಅನ್ಕೊಂಡಿರಲ್ಲ ಹೋಗ್ಬೇಕು ಅಂತ, ಸಡನ್ ಪ್ಲಾನ್ ಆಗಿರುತ್ತೆ, ಸಡನ್ ಆಗಿ ಹೋಗ್ಬೇಕು ಅಂತ ಡಿಸೈಡ್ ಮಾಡಿರ್ತೀರಿ. ಅದೇ ಒಂದು ಮೇಜರ್ ಪ್ರಾಬ್ಲಮ್ ಆಗಿದೆ ಈ ಒಂದು ರೈಲ್ವೆ ಟ್ರಾವೆಲ್ ಮಾಡಬೇಕಾದ್ರೆ ಎಲ್ಲ. ಆ್ಯಂಡ್ ಒನ್ ಮೋರ್ ಪಾಯಿಂಟ್ ಏನಂದರೆ ಅಲ್ಲಿ ತೆಗ್ದೇ ಇರಲಿಲ್ಲ. ಲಿಟ್ರಲಿ ಜನಗಳು ಒಳಗಡೆಗೆ ದೂಡಿ ಅವರೇ ಅನ್ಲಾಕ್ ಮಾಡಿ ಅವರೇ ಸೀಟ್ ಇಟ್ಕೊತಾ ಇದ್ರು. ಆಲ್ಮೋಸ್ಟ್ 50% ಫುಲ್ ಆಗಿದೆ ಆಲ್ರೆಡಿ. ಈಗ ಇನ್ನೊಂದು 1 hour ಹೋಗಿದ್ರೆ ಫುಲ್ ಆಗಿಬಿಡುತ್ತೆ. ಇನ್ನು 11:40ಗಂತೂ ಹೇಳೋದೇ ಬೇಡ. ನಾನು ಈ ವಿಡಿಯೋನಲ್ಲಿ ನೋಡಿಸ್ತೀನಿ ಎಷ್ಟು ಡಿಫಿಕಲ್ಟ್ ಅಂತ ಅನ್ರಿಸರ್ವ್ಡಲ್ಲಿ ಹೋಗೋದು ಲಿಟ್ರಲ್. ಸೊ ಗಾಯ್ಸ್, ಇಷ್ಟೊತ್ತು ಜನರಲ್ ನೋಡಿದ್ರಲ್ಲ, ಈಗ ಸ್ಲೀಪರ್ ಕೋಚಲ್ಲಿ ಹೋಗಿ ನೋಡೋಣ ಹೆಂಗಿರುತ್ತೆ ಅಂತ. ಗೈಸ್ ನೋಡ್ಬೋದು ಸ್ಲೀಪರ್ ಡೀಸೆಂಟ್ ಆಗಿದೆ ಆ್ಯಕ್ಚುಲಿ.
ಆ್ಯಂಡ್ ಸ್ಲೀಪರ್ ನೀವು ಬುಕ್ ಮಾಡೋ ಥರ ಆದರೆ ಜನರಲ್ ಪಕ್ಕದಲ್ಲಿ ಬುಕ್ ಮಾಡ್ಕೊಲೇಬೇಡಿ, ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಮಿಡಲಲ್ಲಿ ಮಾಡ್ಕೊಂಡ್ರೇ ಬೆಸ್ಟ್ ಅಂತ ಹೇಳ್ತೀನಿ. ಸ್ಲೀಪರ್ ಕೋಚ್ಗೆ ಆ್ಯಂಡ್ ಜನರಲ್ಗೆ ಬಂದು ಒಂದು ಅರೌಂಡ್ 300 to ಒಂದು 400 ರುಪೀಸ್ ಅಷ್ಟೇ ವ್ಯತ್ಯಾಸ ಇರುತ್ತೆ. ಬಟ್ ಅಡ್ವಾನ್ಸ್ ಬುಕಿಂಗ್ ಮಾಡ್ಕೊಳ್ಬೇಕಾಗತ್ತೆ ಅಷ್ಟೇ. ನೀವೇನಾದರೂ ಮೇಘಾಲಯ ಪ್ಲಾನ್ ಮಾಡ್ತಾ ಇದ್ರೆ ಸ್ಲೀಪರ್ ಅಡ್ವಾನ್ಸಲ್ಲಿ ಬುಕ್ ಮಾಡ್ಕೊತೀರಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಹೌದಾ? ನಮ್ಮಮ್ಮ ಪುಳಿಯೋಗರೆ ಮಾಡ್ಕೊಟ್ಟಿದ್ದಾರೆ, ನಾಷ್ಟಾಗ ಅದೇ ತಿಂತಾ ಇದ್ದೀನಿ ಈಗ. ಗುವಾಹಟಿನ ಬಂದ್ಬಿಟ್ಟು ಗೇಟ್ ವೇ ಆಫ್ ನಾರ್ತ್ ಈಸ್ಟ್ ಇಂಡಿಯಾ ಅಂತ ಹೇಳ್ತಾರೆ. ಯಾಕಂದ್ರೆ 7 ಸಿಸ್ಟರ್ಸ್ ಅಲ್ಲಿ ಯಾವುದೇ ಪ್ಲೇಸ್ಗೆ ಹೋಗ್ಬೇಕು ಅಂದ್ರೂ ಗುವಾಹಟಿ ಬಂದ್ಬಿಟ್ಟು ಸ್ವಲ್ಪ ಮ್ಯಾಂಡೇಟ್ರಿ ಪ್ಲೇಸ್ ಆಗಿರುತ್ತೆ ಹೋಗೋದಕ್ಕೆ. ಆ್ಯಂಡ್ ಇನ್ನೊಂದೇನಂದ್ರೆ 51 ಶಕ್ತಿ ಪೀಠಗಳಿದಾವಲ್ವಾ, ಅದರಲ್ಲಿ ಒಂದು ಸ್ಥಾಪನೆ ಆಗಿರೋದು ಬಂದ್ಬಿಟ್ಟು ಗುವಾಹಟಿನಲ್ಲೇ. ಅರೌಂಡ್ 2900 ಕಿಲೋಮೀಟರ್ಸ್ ಇದೆ, 53 ಅವರ್ಸ್ ಜರ್ನಿ ಇದೆ. ಸೊ ಇನ್ನೂ ನಾವು ಅರ್ಧ ದಾರಿಗೂ ಬಂದಿಲ್ಲ, 2 days ಇನ್ನೂ ಟ್ರಾವೆಲಿಂಗ್ ಬಾಕಿ ಇದೆ. ನೋಡೋಣ ಇನ್ನು 2 days ಅಲ್ಲಿ ಏನೇನಾಗುತ್ತೆ ಅಂತ. ನಾನು ಈ ಟ್ರೈನ್ ಹತ್ತದ್ಮೇಲೆ ನೋಟಿಸ್ ಮಾಡಿದ್ದೇನು ಅಂದ್ರೆ ಪೀಪಲ್ ಎಲ್ಲ ತುಂಬಾ ಕೈಂಡ್ ಆಗಿದ್ದಾರೆ ಆ್ಯಂಡ್ ತುಂಬಾ ಪ್ರಾಡಕ್ಟ್ಸ್ ಸೇಲ್ ಮಾಡಕ್ ಬರ್ತಾನೆ ಇರ್ತಾರೆ. ಅದು ಗುಟ್ಕಾ ಆಗಿರ್ಬೋದು, ತಂಬಾಕು ಆಗಿರ್ಬೋದು, ಆ್ಯಂಡ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಎಲ್ಲ ಸೇಲ್ ಮಾಡಕ್ ಬರ್ತಾ ಇರ್ತಾರೆ. ಸೊ ನಾವು ತುಂಬಾ ಅಂದ್ರೆ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಪ್ರಾಡಕ್ಟ್ಸ್ ಎಲ್ಲ ಮಿಸ್ ಆಗೋ ಚಾನ್ಸಸ್ ಕೂಡ ತುಂಬಾ ಇರುತ್ತೆ. ಇಲ್ಲಿ ಜಸ್ಟ್ ಒಂದು ಬಿರಿಯಾನಿ ತಗೊಂಡ್ರೆ ಗಾಯ್ಸ್, ಲಿಟ್ರಲಿ ಗೋದಾವರಿ ಹತ್ತತ್ರ ಬಂದಿದ್ದೀರಿ. ಎಷ್ಟು ಅಲ್ಟಿಮೇಟ್ ಆಗಿದೆ ವ್ಯೂ ಎಲ್ಲ. ನೋಡಿಸ್ತೀನಿ ರೀ ನಿಮ್ಗೆ ಯಾವ ರೀತಿ ಇದೆ ವ್ಯೂ ಅಂತ. ಈಗ ಜಸ್ಟ್ 900 ಕಿಲೋಮೀಟರ್ಸ್ ಬಂದಿದ್ದೀರಿ ಅಷ್ಟೇ, ಇನ್ನು 2000 ಕಿಲೋಮೀಟರ್ ಹೋಗ್ಬೇಕು. ಸೊ ಗಾಯ್ಸ್, ನಾನಿವಾಗ 1900 ಕಿಲೋಮೀಟರ್ಸ್ ಬಂದಿದ್ದೀನಿ. ಈಗ ಬ್ರಷ್ ಮಾಡ್ಕೊಳ್ಬೇಕು. ಮಾರ್ನಿಂಗ್ 10 o'clock ಆಗಿದೆ, ಇನ್ನೂ ಬ್ರಷ್ ಮಾಡಿಲ್ಲ. ಸೊ ಬ್ರಷ್ ಮಾಡ್ಕೊಳ್ಳೋಣ. ಲಿಟ್ರಲಿ ಮುಖ ಎಲ್ಲ ತೊಳ್ಕೊಂಡು ಇವಾಗೆ ಫ್ರೆಶ್ ಆಗಿದೆ. 1900 ಕಿಲೋಮೀಟರ್ ಸಕ್ಸಸ್ಫುಲಿ ಬಂದಿದ್ದೀರಿ. ಸೊ ಗೈಸ್, ಈಗ 2200 ಕಿಲೋಮೀಟರ್ಸ್ ಬಂದಿದ್ದೀನಿ ಆಫ್ಟರ್ ಸೋ ಲಾಂಗ್ ಜರ್ನಿ. ಇವಾಗ ಮಳೆ ಸ್ಟಾರ್ಟ್ ಆಗಿದೆ. ಲಿಟ್ರಲಿ ಇಟ್ಸ್ ಸೋ ಅಮೇಜಿಂಗ್. ಸೊ ಗೈಸ್, ಇವಾಗ ಜಸ್ಟ್ ಗುವಾಹಟಿಗೆ ರೀಚ್ ಆಗಿದ್ದೀರಿ. ಈಗ ವೆಯ್ಟ್ ಮಾಡ್ಬೇಕಾಗುತ್ತೆ. ಬರೋ ದಾರಿನಲ್ಲಿ 1 ಕಿಲೋಮೀಟರ್ ವರ್ಗು ಫುಲ್ಲು ಸ್ಲಮ್ ಇರುತ್ತೆ. ಲಿಟ್ರಲಿ ಫುಲ್ ಸ್ಲಮ್ಮು. ಅಲ್ಲಿ ಬಂದ್ಬಿಟ್ಟು ಡ್ರಗ್ಸ್ ನ ಕೂಡ ಕನ್ಸ್ಯೂಮ್ ಮಾಡ್ತಾ ಇದ್ರು. ಒಂದು ಕ್ಲಿಪ್ ನಾನು ಈ ವಿಡಿಯೋನಲ್ಲಿ ಕೂಡ ಹಾಕ್ತೀನಿ ನೋಡಿ. ಸೊ ಗುವಾಹಟಿಗೆ ಬರ್ತೀರಾ ನೀವು ಅಸ್ಸಾಂಗೆ ಅಂದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಎಂಟೈರ್ ನಾರ್ತ್ ಈಸ್ಟ್ ಅಲ್ಲೇ ಗುವಾಹಟಿನೇ ತುಂಬಾ ಡೇಂಜರಸ್ ಪ್ಲೇಸ್ ಅಂತ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಕಳ್ತನ ಆಗುತ್ತೆ. ಬರೀ ದುಡ್ಡು ಮಾತ್ರ ಅಲ್ಲ, ಚಿಕ್ಕ ಮಕ್ಕಳನ್ನ ಕೂಡ ಕಳ್ತನ ಮಾಡ್ತಾರಂತೆ. ಸೊ ಗೈಸ್, ನೀವೇನಾದ್ರೂ ನಾರ್ತ್ ಈಸ್ಟ್ ನ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂದ್ರೆ ಖಂಡಿತ ಗುವಾಹಟಿಗೆ ಬರ್ಬೇಕಾಗುತ್ತೆ. ಅಂಡ್ ಗುವಾಹಟಿಗೆ ಬಂದಾಗ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗತ್ತೆ ಗೈಸ್. 53 ಅವರ್ಸ್ ಜರ್ನಿ ಬಂದ್ಬಿಟ್ಟು ಎಕ್ಸ್ಟೆಂಡ್ ಆಗಿ 55 ಅವರ್ಸ್ ಆಗಿದೆ ಈಗ ಬಂದು ನಾವು ಗುವಾಹಟಿನಿಂದ ಮೇಘಾಲಯಗೆ ಹೋಗ್ಬೇಕು ಅಂದ್ರೆ ಶಿಲಾಂಗ್ ಹೋಗ್ಬೇಕಾಗತ್ತೆ. ಸೊ ಗೈಸ್, ನೀವೇನಾದ್ರೂ ಗುವಾಹಟಿನಿಂದ ಶಿಲಾಂಗ್ಗೆ ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ 3000 ಆಗುತ್ತೆ. ಬಟ್ ಶೇಡ್ ಸುಮೋಸ್ ಇರುತ್ತೆ. ಜಸ್ಟ್ ಫಾರ್ 300-400 ರುಪೀಸ್ಗೆಲ್ಲ ನಿಮ್ನ ಶಿಲಾಂಗ್ ಕರ್ಕೊಂಡು ಹೋಗ್ತಾರೆ. ತುಂಬಾ ದೂರ ಜರ್ನಿ ಇರುತ್ತೆ. ಸೊ ಶೇಡ್ ಸುಮೋಸ್ ಬಂದ್ಬಿಟ್ಟು ಒಂದು ಅಫೋರ್ಡಬಲ್ ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಈಗ ಬನ್ನಿ ಗೈಸ್, ನಿಮ್ಗೆ ನೋಡಿಸ್ತೀನಿ ಶೇಡ್ ಸುಮೋ ಹೆಂಗಿರುತ್ತೆ ಅಂತ. ಸೊ ನೋಡ್ಬೋದು ಗೈಸ್, ಈ ಒಂದು ಗಾಡಿ. ಸೊ ಗೈಸ್, ಈ ಒಂದು ಸುಮೋನಲ್ಲಿ ಬಂದ್ಬಿಟ್ಟು 10 ಮೆಂಬರ್ಸ್ ಹೋಗ್ಬೋದು. ಪರ್ ಹೆಡ್ಗೆ 300 ರುಪೀಸ್ ತಗೊಂತಾರೆ. ಸೇಮ್ ಆಗುತ್ತೆ, ಬಟ್ ಶೇರಿಂಗ್ ಅಲ್ಲಿ ಹೋಗೋದ್ರಿಂದ ನಿಮ್ಗೆ 300 ರೂಪಾಯಿ ಆಗುತ್ತೆ. ಆದ್ರೆ ನೀವು ಇಬ್ರೇ ಹೋಗ್ಬೇಕು ಅಂದ್ರೆ 3000 ಆಗುತ್ತೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ಶೇರಿಂಗ್ ಅಲ್ಲಿ ಹೋಗೋದೇ ಬೆಸ್ಟ್ ಆಪ್ಷನ್ ಅಂತ ನಾನು ಹೇಳ್ತೀನಿ. ಬನ್ನಿ ಹೆಂಗಿರುತ್ತೆ ಅಂತ ನೋಡಿಸ್ತೀನಿ ಒಳಗಡೆ. ಇಲ್ಲಿ ಫ್ರಂಟ್ ಅಲ್ಲಿ ಬಂದು ಇಬ್ರು ಕುತ್ಕೊಬಹುದು. ಇಲ್ಲೊಂದು 3-4 ಜನ, ಇಲ್ಲೊಂದು 4 ಜನ ಅಡ್ಜಸ್ಟ್ ಮಾಡ್ಕೊಬಹುದು. 4 ಪ್ಲಸ್ ಇಬ್ರು ಡ್ರೈವರ್ ಒಬ್ರು ಆಗ್ತಾರೆ. ಟೋಟಲ್ 11 ಜನ ಆಗ್ತಾರೆ. ಬನ್ನಿ ಗೈಸ್, ಇವಾಗ ಶಿಲಾಂಗ್ ಹೋಗೋಣ. ಗುವಾಹಟಿನಿಂದ ಶಿಲಾಂಗ್ ಬಂದ್ಬಿಟ್ಟು 105 ಕಿಲೋಮೀಟರ್ಸ್ ಇದೆ. ಬೈ ರೋಡ್ ಹೋಗ್ಬೇಕು ಅಂದ್ರೆ 2.5 ನಿಂದ 3 ಅವರ್ಸ್ ಆಗುತ್ತೆ. 300 ರುಪೀಸ್ 3 ಅವರ್ಸ್ಗೆ ಫೈನ್ ಅಂತ ನನಗನ್ಸುತ್ತೆ. ಸೊ ಗೈಸ್, ಬನ್ನಿ ಹೋಗೋಣ ಇವಾಗ ನಮ್ಮ ಸುಮೋ ಒಳಗಡೆಗೆ.
ನಾವು ಡ್ರೈವರ್ ಪಕ್ಕದಲ್ಲೇ ಸೀಟು, ರಿಸರ್ವೇಶನ್ ನಮ್ದು. ನಾನೇ ಫಸ್ಟ್ ಬಂದಿರೋದು, ಇನ್ನು ಯಾರು ಬಂದೂ ಇಲ್ಲ. ಅಂಡ್ ಲಿಟ್ರಲಿ 3 hours ಜರ್ನಿ ಇದೆ. ಅಲ್ಲಿಗೆ ಹೋದ್ಮೇಲೆ ಹಾಸ್ಟೆಲ್ಸ್ ಏನಾದ್ರು ಸಿಗುತ್ತಾ ಅಂತ ನೋಡ್ಬೇಕು. ಇಲ್ಲಿ ನೋಡಿ, ನಮ್ಮ ಹಾಫ್ ಅನ್ ಅವರ್ ನಿಂದ ವೇಟ್ ಮಾಡ್ತಾ ಇದ್ದೀರಿ. ಅಮ್ಮಮ್ಮ ಅಂದ್ರೆ ಒಬ್ರೋ ಇಬ್ರೋ ಬಂದಿದ್ದಾರೆ ಅಷ್ಟೇ. 10 ಜನ ಬರೋರ್ಗು ಗಾಡಿ ಎತ್ತೋ ಚಾನ್ಸೇ ಇಲ್ಲ. ಹಂಗೆ ಸುಸ್ತಾ ಇದೀನಿ ಎಲ್ಗೆ ಹೋಗೋದು ಅಂತ. ನೋಡೋಣ ಬನ್ನಿ, ಇನ್ನು ಏನೇನಿದೋ ಸುತ್ತಮುತ್ತದಲ್ಲಿ ನೋಡ್ತಾ ಇರೋಣ. ಅಷ್ಟಲ್ಲೇ ಅವ್ರು ಎತ್ತಿದ್ರೆ ಹೋಗಿ ಕುತ್ಕೊಳ್ಳೋಣ. ಇನ್ನು 3 ಜನ ಹತ್ತಿದ್ದಾರೆ ಅಷ್ಟೇ. ದಹಿ ವಡ ಗಾಯ್ಸ್, ಲಿಟ್ರಲಿ ಒಂದ್ 10 ನಿಮಿಷದಲ್ಲಿ ಮಾಡ್ಕೊಟ್ಬಿಟ್ರು ಅಷ್ಟೇ. ಲಿಟ್ರಲಿ ಸಕ್ಕದಾಗ ಜಸ್ಟ್ 5 minutes ಕೂಡ ತಗೋದಿಲ್ಲ, ಸಕ್ಕದಾಗ ಮಾಡ್ಕೊಟ್ರು. ವಡೆ ಮೇಲೆ ಮೊಸರು ಹಾಕಿ, ಹುಣಸೆ ಹಣ್ಣು ಗಿಣಸೆ ಹಣ್ಣು, ಕಳೆ ಬೀಜ, ಮಿಕ್ಚರು ಗಿಚ್ಚರ್ ಎಲ್ಲ ಹಾಕಿ ಮಾಡಿದ್ದಾರೆ. ಹುಳಿ ಖಾರ ಎಲ್ಲ ಮಿಕ್ಸು. 50 ರೂಪಾಯಿಗೆ ಇದು ಲಿಟ್ರಲಿ ವರ್ತೆ. 50 ರೂಪಾಯಿಗೆ ತುಂಬಾ ಚೆನ್ನಾಗಿದೆ. ಸೊ ಗಾಯ್ಸ್, ಇವಾಗ ಜಸ್ಟ್ ರೀಚ್ ಆಗದ್ರಿ. ಇಲ್ಲಿ ಮೇಘಾಲಯದಲ್ಲೇ ಇಬ್ಬರು ಫ್ರೆಂಡ್ಸ್ ಸಿಕ್ಕಿದ್ರು ನಮ್ಗೆ. ಆ ಅಣ್ಣಂದ್ರು ನಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಗಾಯ್ಸ್, ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಓಕೆ ಗಾಯ್ಸ್, see you in the next video. Bye bye.